ಇದು ನೋಡಿ, ಇದು ಆಲ್ಕರೆ ಮಿಷಿನ್ನು ನಿಪ್ಪಲ್ ಸೆಟ್ಟು ಅಂದರೆ ಕ್ಲಸ್ಟರ್ ಅಸೆಂಬ್ಲಿ. ಈ ಕ್ಲಸ್ಟರ್ ಅಸೆಂಬ್ಲಿನ ಯಾವ ಥರ ಡಿಸೆಂಬಲ್ ಮಾಡೋದು ಯಾವ ಥರ ಅಂತ, ಅಂದರೆ ಯಾವ ಥರ ಅದನ್ನ ತೆಗೆಯೋದು, ಹಾಕೋದು, ಏನಾದರೂ ಡ್ಯಾಮೇಜ್ ಆದಾಗ ಯಾವ ಥರ ರಿಮೂವ್ ಮಾಡೋದು ಮತ್ತು ಯಾವ ಥರ ಹಾಕೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ಬೋದು. ತೆಗಿ ನೋಡಿ. ಮೊದಲು ಈ ಮೇಲ್ಗಡೆ ಕ್ಯಾಪ್ ಇದೆಯಲ್ಲ, ಕ್ಯಾಪನ್ನ ರಿಮೂವ್ ಮಾಡ್ಕೊಳ್ಳಿ. ಆಮೇಲೆ 2 ಚಿಕ್ಕ ಪೈಪ್ ಇದೆ, ಆ ಪೈಪನ್ನ ರಿಮೂವ್ ಮಾಡ್ಕೊಳ್ಳಿ. ಆ ಯೂನಿಟ್ನ ಸಪ್ರೇಟಾಗಿ ಇಟ್ಬಿಡಿ. ಓಕೆ. ಈ 4 ನಿಪ್ಪಲ್ ಇದೆ. ಈ 4 ನಿಪ್ಪಲ್ಲು ಇದರಲ್ಲಿ ನೋಡಿ ಯಾವ ಥರ ಬಿಚ್ಚೋದು ಈ ನಿಪ್ಪಲ್ನ. ಈ ಕ್ಲಾ ಬಾಟಮ್ ಮಸಲ್ ನೋಡಿ, ಈ ಥರ ಸ್ಕ್ರೂಡ್ರೈವರ್ ತೊಗೊಳ್ಳಿ. ಸ್ಕ್ರೂಡ್ರೈವರ್ ತೊಗೊಂಡ್ಬಿಟ್ಟು ಈ ಥರ ಒಂದೊಂದೇ ಯೂನಿಟ್ನ ಬಿಚ್ಚಿ. ಓಕೆ. ಆಮೇಲೆ ಈ ಚಿಕ್ಕ ಪೈಪ್ ಇದೆ ಕನೆಕ್ಷನ್ನು, ಅದನ್ನು ಬಿಚ್ಕೊಳ್ಳಿ. ಓಕೆ. ಈ ಯೂನಿಟಲ್ಲಿ ಯಾವ ಥರ ನೋಡಿ. ಅದೇನು ಬೇಡ ಬಿಡು, ಇದನ್ನು ಮಾತ್ರ ಬಿಚ್ಚು. ಲೈನರ್ನ ಯಾವ ಥರ ನೋಡಿ ಲೈನರ್ ಯಾವ ಥರ ಬಿಚ್ಚೋದು ಅಂಥೇಳಿ. ಈ ಥರ ಸಪ್ರೇಟ್ ಮಾಡೋದು ಮತ್ತು ಅಸೆಂಬಲ್ ಮಾಡೋದು ಯಾವ ಥರ ನೋಡಿ. ಅಸೆಂಬಲ್ ಮಾಡುವಾಗ ಈ ಥರ ಎಡ್ಜಿಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ. ನೋಡಿ, ಇದ್ರ ಎಡ್ಜಿಗೂ ಆಯಿಲ್ ಹಚ್ಕೊಳ್ಳಿ. ನೋಡಿ, ಇದು ಲೈನರು, ಇದು ಸಪ್ರೇಟ್ ಯೂನಿಟ್. ಇದು ಲೈನರು. ಈ ಲೈನರ್ ಬಂದ್ಬಿಟ್ಟು ಇದು ಟೀಟ್ ಲೈನರ್ ಅಂತ ಕರೀತಾರೆ. ಈ ಯೂನಿಟ್ ಟೀಟ್ ಲೈನರು. ಇದು ಟೀಟ್ ಕಪ್ಪು. ಈ ಕಪ್ಪೊಳಗೆ ಈ ಲೈನರ್ ಹಾಕ್ಬೇಕಾಗತ್ತೆ, ತೂರಿಸ್ಬೇಕಾಗತ್ತೆ. ಇದ್ರೊಳಗಿಂದ ಹಾಕಿ ನೋಡಿ, ಈ ಥರ ತೂರಿಸ್ಬಿಟ್ಟು ಮೊದಲು ಇದನ್ನ ಹಾಕ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೊಂಬಿಟ್ಟು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಹಿಂದ್ಗಡೆಯಿಂದ ಎಳೆಯೋದು. ಈ ಥರ ನೋಡಿ, ಆ ಯೂನಿಟು ಒಂದೊಂದೇ ಕೂತ್ಕೋಬೇಕು. ಈ ಥರ ನೋಡಿ, ಇದು ಅರೇಂಜ್ಮೆಂಟು. ಅಂದರೆ ಅಸೆಂಬಲ್ ಯಾವ ಥರ ಮಾಡೋದು. ಲೈನರ್ ಏನಾದ್ರು ಕಟ್ಟಾದರೆ, ಆ ಲೈನರ್ ಕಟ್ಟಾಗ್ತಿರುತ್ತೆ ವರ್ಷಕ್ಕೊಂದ್ಸತಿ, 2 ವರ್ಷಕ್ಕೊಂದ್ಸತಿ. ಯಾವಾಗ ಅದು ಆಪ್ರೇಷನ್ ಎಷ್ಟು ನಂಬರ್ ಆಫ್ ಮಿಲ್ಕಿಂಗ್ ಟೈಮ್ ಆದಮೇಲೆ ಈ ಬ್ಲಾಕ್ ಯೂನಿಟ್ ಇದೆಯಲ್ಲ ಒಳಗಡೆ ಎಲ್ಲ ಕಟ್ಟಾಗುತ್ತೆ. ಅದು ಕಟ್ಟಾಗೋದು ಇದನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಸಪ್ರೇಟ್ ಈ ಬ್ಲ್ಯಾಕ್ ಕಲರ್ ಸಪ್ರೇಟ್ ಸಿಗುತ್ತೆ. ತಗೊಂಡ್ಬಿಟ್ಟು ಈ ಹಳೆ ಓಲ್ಡನ್ನ ಯಾವ ಥರ ತೆಗೆದು ಹಾಕೋದು. ಮತ್ತು ಇದು ಅಸೆಂಬ್ಲಿ ಮಾಡಿದ್ಮೇಲೆ ಮತ್ತೆ ಈ ಕ್ಲಾಸ್ ಸೆಟ್ಟಿಗೆ ಹೋಗ್ಬಿಟ್ಟು ಅರೇಂಜ್ ಮಾಡೋದು. ನೋಡಿ, ಕ್ಲಾಸ್ ಸೆಟ್ ಇದೆಯಲ್ಲ ಇಲ್ಲಿಗೆ ನೋಡಿ, ಇಲ್ಲಿಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳಿ ಈ ಎಡ್ಜಿಗೆ. ಇದನ್ನು ಬಂದ್ಬಿಟ್ಟು ಇಲ್ಲಿಗೆ ತೂರಿಸೋದು. ಅಲ್ಲಿಗೆ ನೋಡಿ, ಇದು ಸ್ವಲ್ಪ ಈ ಆಲ್ಮೋಸ್ಟ್ ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಎದ್ದಿರೆ, ಈ ಎಡ್ಜ್ ಇದೆಯಲ್ಲ, ಈ ಎಡ್ಜಿನ ಬಿಸಿನೀರಲ್ಲಿ ಎದ್ದಿರೆ ಸ್ವಲ್ಪ ಬಿಸಿನೀರಲ್ಲಿ ಡಿಪ್ ಮಾಡಿಬಿಟ್ಟು ಆಮೇಲೆ ಹಾಕಿದರೆ ನೀಟಾಗಿ ಒಳಗೆ ಹೋಗುತ್ತೆ. ಇವಾಗ ನಾವು ಬಿಸಿನೀರು ಯೂಸ್ ಮಾಡ್ತಿಲ್ಲ, ಆಯಿಲ್ ಹಚ್ಬಿಟ್ಟು ಒಳಗೆ ಅಮುಕ್ತಾ ಇದ್ದೀವಿ. ನೀವು ಸ್ವಲ್ಪ ಬಿಸಿನೀರು ಯೂಸ್ ಮಾಡಿ ಅಮುಕಿದ್ರೆ ಈಸಿಯಾಗಿ ಹೋಗುತ್ತೆ. ನೋಡಿ, ನಾವು ಆಲ್ರೆಡಿ 1 ಟೈಮ್ ಬಿಸಿನೀರು ಹಾಕಿ ಪ್ರೆಸ್ ಮಾಡಿದ್ದೀವಿ. ಈ ಟೈಮ್ ರಿಮೂವ್ ಮಾಡಿದಾಗ ಅದು ಈಸಿಯಾಗಿದೆ. ಬಟ್ ಹೊಸದು ಹಾಕುವಾಗ ಈ ಎಡ್ಜ್ ಇದೆಯಲ್ಲ, ಈ ಭಾಗನ ಬಿಸಿನೀರು ಸ್ವಲ್ಪ ಡಿಪ್ ಮಾಡಿ, ಸ್ವಲ್ಪ ಸ್ಮೂತ್ ಆಗುತ್ತೆ. ಈ ಚಿಕ್ಕದು ಅಷ್ಟೇ, ಇದನ್ನು ಡಿಪ್ ಮಾಡಿ ಸ್ಮೂತ್ ಆಗುತ್ತೆ. ಈ ಥರ ಅರೇಂಜ್ ಮಾಡಬೇಕಾಗತ್ತೆ. ಅಂದರೆ ಪ್ರತಿ 4 ಇದೇ ಥರ 4 ಲೈನರ್ ಚೇಂಜ್ ಮಾಡುವಾಗ 4 ಈ ಥರ ರಿಮೂವ್ ಮಾಡಿ ಇದೇ ಥರ ಹಾಕೋದು. ನೋಡಿ, ಅದಾಗಿ ಇದು ಕ್ಲಸ್ಟರ್ ಅಸೆಂಬ್ಲಿ. ನಿಪ್ಪಲ್ ಸೆಟ್ ಏನಂತ ಕರಿತೀವಿ ಆಲ್ಕರೆ ಮಿಷಿನಲ್ಲಿ, ಈ ಥರ ಇರುತ್ತೆ. ಇದು ಬೇರೆ ಬೇರೆ ಥರ ಎಲ್ಲ ಡಿಸೈನ್ ಇರುತ್ತೆ. ಈ ಥರ ಇದ್ದರೆ ಈ ಥರ ಮಾಡೋದು. ಆಲ್ಮೋಸ್ಟು ಈ ಭಾಗ ಕ್ಲಸ್ಟರ್ ಇದೇನಿದೆ, ಇದೊಂದು ಕೆಳಗಡೆ ಭಾಗ, ಈ ಭಾಗ ಪ್ಲಸ್ ಈ ಭಾಗ ಎರಡು ಸೇರಿ ಕ್ಲಾ ಅಂತ ಕರೀತಾರೆ. ಈ ಕ್ಲಾಗೆ ನಾವು ನಿಪ್ಪಲ್ ಥರ ಈ ಥರ ಜೋಡಿಸಿ ಪೂರ್ತಿ ಯೂನಿಟ್ನ ಕ್ಲಸ್ಟರ್ ಅಂತ ಕರೀತಾರೆ. ಈ ಕ್ಲಸ್ಟರ್ ಅಸೆಂಬ್ಲಿ ಇದು ಆಲ್ಕರೆ ಮಿಷಿನಲ್ಲಿ ಬರುತ್ತೆ. ರಿಪೇರಿ ಇದ್ದರೆ ಈ ಥರ ರಿಪೇರಿ ಮಾಡ್ಕೋಬೋದು, ಇಲ್ಲ ಹೊಸ ಅದನ್ನ ರಿಪ್ಲೇಸ್ಮೆಂಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.